ನೀವು ಹೇಳ್ತಾ ಇದ್ರಿ ಟೀಚಿಂಗ್ ಜೊತೆಗೆ ನಾನು ಒಂದು ಹಾಸ್ಪಿಟ್ಲ್ಗಳಲ್ಲಿ ಡೈಟಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಸ್ವಲ್ಪ ನಿಮ್ಮ ಹಾಸ್ಪಿಟ್ಲ್ ಜರ್ನಿನ ನೆನ್ಕೊಳ್ಬೋದಾ? ಯಾವ ತರ ವರ್ಕ್ ಮಾಡಿದ್ರಿ, ಅಲ್ಲಿ ಯಾವ ತರ ಎಕ್ಸ್ಪೋಜರ್ ಸಿಕ್ತು, ಅಲ್ಲೆಲ್ಲ ರೋಗಿಗಳಿಗೆ ಒಂದು ಒಳ್ಳೊಳ್ಳೆ ಫುಡ್ ಕೊಡಬೇಕು, ನಮ್ ನಾರ್ಮಲ್ ಆಗಿ ಫುಡ್ ಕೊಡಕ್ಕಾಗಲ್ಲ, ನಿಮ್ಮ ಅನುಭವ ಅಲ್ಲಿ ಒಂದು ಹೆಲ್ಪ್ ಆಗ್ತು ಅಂತ ಅನಿಸ್ತದೆ. ಸ್ವಲ್ಪ ನೆನ್ಕೊಳ್ಬೋದಾ ಅದು ಹಾಸ್ಪಿಟ್ಲದ ನೆನಪ? ನಾನು ಮಲ್ಯ ಅಪೋಲೋ ಹಾಸ್ಪಿಟಲ್ ಅಂತ, ಅಲ್ಲಿ ನಾನು ಡೈಟಿಷಿಯನ್ ಕೆಲಸ ಮಾಡಿದೆ. ಆವಾಗ ಅಲ್ಲಿ ಒಳ್ಳೆ ಎಕ್ಸ್ಪೋಜರ್ ಹೆಂಗೆ ಸಿಕ್ತು ಅಂದರೆ, ನಮ್ದು ಹೆಡ್ ಡೈಟಿಷಿಯನ್ ಮ್ಯಾಮ್ ಇದ್ರು, ಅವ್ರ ಕೆಳಗೆ ನಾವು ಕೆಲಸ ಮಾಡ್ತೀವಿ. ಸೊ ನಮ್ದು ದಿನ ಹೆಂಗೆ ಅಂದರೆ ಬೇರೆ ಬೇರೆ ಪೇಷಂಟ್ಸ್ದು ಇದು ಬರೋದು ಚಾರ್ಟ್ಸ್, ಅಂದರೆ ಯಾರಿಗೆ ಏನು ತೊಂದರೆ ಇದೆ ಇದಿದೆ ಅಂತ. ಸೊ ನಾವು ಅದ್ರ ಪ್ರಕಾರ ಡಯಟ್ ನಾವು ರೆಡಿ ಮಾಡ್ಬೇಕಾಯ್ತು. ಡಯಟ್ ಅಂದ್ರೆ ಅಲ್ಲಿ ಏನಾರು ಇರ್ತಿತ್ತಾ? ಈ ಗ್ಲೂಕೋಸ್ ಅಂಶ ಇರಬೇಕು. ಇವಾಗ ಡಯಾಬಿಟಿಸ್ಗೆ, ಆಮೇಲೆ ಕಿಡ್ನಿ ಪೇಷಂಟ್ಸ್ಗೆ, ಸೊ ಕಿಡ್ನಿ ಬಿಫೋರ್ ಟ್ರಾನ್ಸ್ಪ್ಲಾಂಟ್ ಅವ್ರಿಗೆ, ಪ್ಲಸ್ ಡೋನರ್ಸ್ಗೆ, ಬಟ್ ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ಹೆಂಗೆ, ಡ್ಯೂರಿಂಗ್ ಡಯಾಲಿಸಿಸ್ ಹೆಂಗೆ, ಬರ್ನ್ಸ್ ಪೇಷಂಟ್ಸ್ಗೆ. ಸೊ ಈ ತರ ಸಾಕಷ್ಟು ಬೇರೆ ಬೇರೆ ಟೈಪ್ ಆಫ್ ಪೇಷಂಟ್ಸ್ಗೆಲ್ಲ ಡಯಟ್ ಇದು ಮಾಡಿದ್ವಿ, ಚಾರ್ಟ್ ಬರ್ದು ಮಾಡಿ ಎಲ್ಲ. ಸೊ ಅದೇ ತರ ನಾವು ಡಾಕ್ಟರ್ಸ್ ಜೊತೆ ನಾವು ರೌಂಡ್ಸ್ ಅಲ್ಲಿ ಹೋಗ್ಬೇಕಾಗ್ತಿತ್ತು, ಪೇಷಂಟ್ಸ್ನ ಕೇಳ್ಬೇಕಾಗ್ತಿತ್ತು, ಅವ್ರ ಕೌನ್ಸಿಲ್ ಮಾಡ್ಬೇಕಾಗ್ತಿತ್ತು. ಸೊ ಅದೆಲ್ಲ ಮಾಡಿದ್ವಿ. ಆಯುರ್ವೇದಿಕ್ ಪಥ್ಯ ಅಂತಾರೆ, ಅಂದ್ರೆ ನಾವು ಫುಡ್ ಅನ್ನೋದು ಇಂಪಾರ್ಟೆಂಟ್. ಏನೇ ಮೆಡಿಸಿನ್ ಕೊಟ್ಟರು ಆ ಫುಡ್ನೇ ಮೂಲ, ಫುಡ್ ಇದ್ರೇನೆ ಆಗ. ಆದ್ರಿಂದ ಈಗ ನೀವು ಅಪೋಲೋ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡಿದ್ದು ಎಷ್ಟು ತಿಂಗಳು ವರ್ಕ್ ಮಾಡಿದ್ರಿ, ಹೆಂಗಿತ್ತು? ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾಕ್ಟ್ ಮಾಡ್ಬೋದಾ, ಹೇಳ್ಕೊಳ್ಬೋದಾ? ಏನೇನಾರ ಇನ್ಸಿಡೆಂಟ್ ನೀವು ಕೊಟ್ಟಿದ್ ಫುಡ್ ಇಂದ ಏನಾರು ರಿಕವರಿ ಆಗಿದ್ದು, ಈ ತರ ಯಾವ್ದಾದ್ರು ಘಟನೆಗಳೇನಾರ? ಆತರ ಆಕ್ಚುಲಿ ನಾನು ಅದಕ್ಕೆ ಮೊದಲು ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕಾದ್ರೆ ನಮ್ಗೆ ಪ್ರಾಜೆಕ್ಟ್ ಮಾಡೋದು, ಇಂಟರ್ನ್ಶಿಪ್ ಅನ್ನೋದು. ಆವಾಗ ನಾನು ಇದರಲ್ಲಿ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಂತ ಇದೆ ಬೆಂಗಳೂರಲ್ಲಿ, ಅಲ್ಲಿ ನಾನು 2 ತಿಂಗಳು ಅನ್ಸುತ್ತೆ, 2 ತಿಂಗಳು ನಾನು ಇಂಟರ್ನ್ಶಿಪ್ ಮಾಡಿದೆ ಅಲ್ಲೂ ಹಾಸ್ಪಿಟಲ್ ಅಲ್ಲಿ. ಅಲ್ಲೇ ಇದ್ಕೊಂಡು ನಾನು ಇಂಟರ್ನ್ಶಿಪ್ ಮಾಡಿದೆ. ಅಲ್ಲೂ ಒಳ್ಳೆ ಅನುಭವ ಆಯ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೆ. ಅಂದ್ರೆ ಕೆಲವು ಸತಿ ಏನಾಗುತ್ತೆ, ನಾವ್ ಅನ್ಕೊಳ್ತೀವಿ ಡಾಕ್ಟರ್ಸ್ ಸರಿಯಾಗಿ ಇದ್ ಮಾಡಲ್ಲ, ನಮ್ಗೆ ಹೇಳೋದಿಲ್ಲ. ಬಟ್ ಪ್ರಾಬ್ಲಮ್ಸ್ ಹೆಂಗ್ ಬರುತ್ತಂದ್ರೆ ಆವಾಗ ನಮ್ಗೆ ಅರ್ಥ ಆಗುತ್ತೆ ದಟ್ ಒಂದೊಂದ್ಸತಿ ನಾವು ಫಿಕ್ಸ್ ಅಲ್ಲಿ ಇರ್ತೀವಿ, ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಹೆಂಗ್ ಮಾಡೋದು. ಇವಾಗ ಒಂದ್ ಪೇಷಂಟ್ ನಂಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಸಿಕ್ಕಿದ್ರು, ಅವರು ಹೈಲಿ ಡಯಾಬಿಟಿಕ್ ಇದ್ರು, ಪ್ಲಸ್ ಅವ್ರಿಗೆ ಜಾಂಡಿಸ್ ಇತ್ತು. ಜಾಂಡಿಸ್ ಅಂದ್ರೆ ಹೆಪಟೈಟಿಸ್ ಎ ಆಗಿತ್ತು. ಸೊ ಅದೇನ್ ಇವಾಗ ಜಾಂಡಿಸ್ಗೆ ಅಂದ್ರೆ ಹೆಪಟೈಟಿಸ್ ಎಗೆ ಡಯಟ್ ಕೊಡೋದು, ಆಮೇಲೆ ಇವ್ರಿಗೆ ಡಯಾಬಿಟಿಕ್ ಪೇಷಂಟ್ಗೆ. ಸೊ ಎರಡು ಸ್ವಲ್ಪ ಕಾಂಟ್ರಾಸ್ಟಿಂಗ್ ಇತ್ತು. ಅಂದ್ರೆ ಇವಾಗ ಸಪೋಸಿಂಗ್ ಒಂದು ಸಿಂಪಲ್ ಇದು ಎಕ್ಸಾಂಪಲ್ ಏನಂದ್ರೆ, ಶುಗರ್, ಇದು ನಾವು ಕಬ್ಬಿನ ಹಾಲು, ಅದು ಜಾಂಡಿಸ್ ಅವ್ರಿಗೆ ತುಂಬಾ ಒಳ್ಳೇದು ಕಬ್ಬಿನ ಹಾಲು. ಬಟ್ ಕಾಂಟ್ರಡಿಕ್ಟಿಂಗ್ಲಿ ಅವ್ರಿಗೆ ನಾವು ಡಯಾಬಿಟಿಸ್ ಇರೋರಿಗೆ ಕೊಡಕ್ಕೆ. ಸೊ ಹಂಗಾಗಿ ಈ ತರ ಎಲ್ಲ ಸಾಕಷ್ಟು ನಮ್ಗೆ ಕನ್ಫ್ಯೂಷನ್ಸ್ ಆಗ್ತಿತ್ತು, ಕಾಂಟ್ರಡಿಕ್ಷನ್ಸ್ ಬರ್ತಿತ್ತು, ಕಷ್ಟಗಳು ಆಗ್ತಿತ್ತು, ಫೇಸ್ ಮಾಡ್ತಿದ್ವಿ. ಬಟ್ ನಾವ್ ಆಸ್ ಎ ಟೀಮ್ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡಿ ಹೆಂಗ್ ಮಾಡ್ಬೇಕು, ಹೆಂಗೆ ಅವ್ರಿಗೆ ಯಾವ ತರ ಕೊಟ್ರೆ ಬೆಸ್ಟ್ ನ್ಯೂಟ್ರಿಷನ್ ಸಿಗತ್ತೆ, ಆಸ್ ವೆಲ್ ಆಸ್ ಅವ್ರಿಗೆ ಸ್ವಲ್ಪ ಸರಿನೂ ಮಾಡೋದು ಥ್ರೂ ಡಯಟ್ ಅಂತ. ಅದಾಯ್ತು. ಸೊ ಮಲ್ಯ ಅಪೋಲೋ ಹಾಸ್ಪಿಟಲ್ ಕೆಲಸ ಮಾಡಿದಾಗ ನಮ್ದು ಚಾಲೆಂಜಸ್ ಹತ್ರ ಏನಿಲ್ಲ, ಬಟ್ ಸಾಕಷ್ಟು ಕಿಡ್ನಿ ಪೇಷಂಟ್ಸ್ಗೆ ನಾವು ಟ್ರೀಟ್ ಮಾಡಿದ್ವಿ. ಟ್ರೀಟ್ ಅಂದ್ರೆ ಡ್ಯೂರಿಂಗ್ ಡಯಾಲಿಸಿಸ್ ಟ್ರೀಟ್ಮೆಂಟ್ ಗಿಂತನೂ ನಾವು ಹೇಳೋ ಕೌನ್ಸಿಲಿಂಗ್ ಜಾಸ್ತಿ ಮಾಡಿದ್ವಿ. ಬಿಕಾಸ್ ಇವಾಗ ಕಿಡ್ನಿ ಪೇಷಂಟ್ಸ್ ಎಸ್ಪೆಷಲಿ ವೆನ್ ಅವ್ರಿಗೆ ಡಯಾಲಿಸಿಸ್ ಆಗ್ಬೇಕಾದ್ರೆ ಅವ್ರದ್ದು ಸೋಡಿಯಂ ಲೆವೆಲ್ಸ್ ಸ್ವಲ್ಪ ಲೋ ಇಡಬೇಕು, ಸೊ ದಟ್ ಅವ್ರದ್ದು ಕ್ರಿಯಾಟಿನಿನ್ ಲೆವೆಲ್ಸು ಇದಾಗಬಾರ್ದು, ಹೆಚ್ಚಾಗಬಾರ್ದು. ಇಡಿಮಾ ಅಂದ್ರೆ ವಾಟರ್ ರಿಟೆನ್ಷನ್ ಇರುತ್ತೆ, ಅದು ಹೆಂಗೆ ಕಮ್ಮಿ ಮಾಡ್ಬೇಕು, ಬಿಕಾಸ್ ಅವ್ರು ತುಂಬಾ ಕಮ್ಮಿ ನೀರು ತಗೊಳ್ಬೇಕು, ಸಾಲ್ಟ್ ತುಂಬಾ ಕಮ್ಮಿ. ಸೊ ಆ ಥರ 1 ಗ್ರಾಮ್ ಸಾಲ್ಟ್ ಡಯಟ್, 2 ಗ್ರಾಮ್ ಸಾಲ್ಟ್ ಡಯಟ್. ಸೊ ನಮಗೂ ಅದು ಚಾಲೆಂಜಿಂಗ್ ಇರೋದು, ಬಿಕಾಸ್ ಬೇಸಿಕಲಿ ಕೆಲವು ಫುಡ್ಸ್ ಅಲ್ಲಿ ಆಲ್ರೆಡಿ ಸೋಡಿಯಂ ಇರುತ್ತೆ, ಅಂಡ್ ಅವ್ರಿಗೆ ಏನು ಸಾಲ್ಟ್ ಇಲ್ದಿರ ನಾವು ಊಟ ಕೊಟ್ರೆ ಅವ್ರಿಗೆ ಸಪ್ಪೆ ಆಗಿ ಅವ್ರು ಊಟನೇ ಮಾಡ್ತಿರ್ಲಿಲ್ಲ. ಸೊ ಅವ್ರ ಕೌನ್ಸಿಲ್ ಮಾಡೋದು ಅದು ನಮ್ಗೆ ಒಂದು ದೊಡ್ಡ ಚಾಲೆಂಜ್ ಆಗ್ತಿತ್ತು. ಪೇಷಂಟ್ಸ್ ನ ಕನ್ವಿನ್ಸ್ ಮಾಡಿ ಅವ್ರಿಗೆ ಸಮಾಧಾನವಾಗಿ ಅಂದ್ರೆ ಹೇಳಿ, ಈ ತರ ಇಲ್ಲ, ಇದು ಇಷ್ಟೇ ತಗೊಳ್ಳಿ, ರೂಢಿ ಆಗತ್ತೆ, ಇದೆಲ್ಲ ಹೇಳಿ ಒಂಥರ ಚೆನ್ನಾಗಿ ನಾವು ಕೌನ್ಸಿಲಿಂಗ್ ಮಾಡ್ತಿದ್ವಿ. ಈಗ ನನ್ಗೇನ್ ಅರ್ಥ ಆಗ್ತಾ ಇದೆ ಅಂದ್ರೆ, ಇವತ್ತು ಏನ್ ನೀವು ಈ ತರ ಒಂದು ಫುಡ್ ಪ್ರಾಡಕ್ಟ್ ತಯಾರು ಮಾಡಕ್ಕೆ ಆ ಮೂಲ ಅನ್ನೋದು ಹಾಸ್ಪಿಟ್ಲ್ಗಳಲ್ಲಿ ವರ್ಕ್ ಮಾಡಿದ್ದು, ಈ ತರ ಬೇರೆ ಬೇರೆ ಕಡೆ ವರ್ಕ್ ಮಾಡಿದಾಗ ನಿಮ್ಗೆ ಗೊತ್ತಾಗಿದೆ ಈ ತರ ಫುಡ್ನೇ ಕೊಟ್ರೇನೆ ಮಾತ್ರ ನಾವು ಒಂದು ಜನಗಳಿಗೂ ಪೌಷ್ಟಿಕವಾದ ಆಹಾರ ಕೊಡಕ್ಕಾಗುತ್ತೆ, ಅವ್ರದ್ದು ಒಂದು ಹೆಲ್ತ್ನ ಇನ್ಕ್ರೀಸ್ ಮಾಡಕ್ಕಾಗೋದು. ಮತ್ತೆ ಆಲ್ರೆಡಿ ಹೆಲ್ತ್ ಪ್ರಾಬ್ಲಮ್ ಇರೋರಿಗೆ ಇಂತಿಂತ ಫುಡ್ ಕೊಟ್ರೇನೆ ಅವ್ರದ್ದು ಸುಧಾರಿಸುತ್ತೆ ಅನ್ನೋದಕ್ಕೆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ನೀವು ಹಾಸ್ಪಿಟಲ್ ವರ್ಕ್ ಮಾಡಿದ್ದು ಸಿಕ್ತು ಅಂತ
ನನ್ಗಂತ ಅನ್ನಿಸ್ತಾ ಇದೆ. ಒಂದು ಬಹಳ ಸಂತೋಷವಾದ ವಿಷಯ. ಅದಾದ್ಮೇಲೆ ನೀವು ಮಾಸ್ಟರ್ ಡಿಗ್ರಿ ಮಾಡಿದ್ರೆ MPhil ಮಾಡ್ಬೇಕಂತ ಆಗ್ತು. ಅದ್ ಯಾಕೆ ಮಾಡಕ್ಕಾಗಲಿ ಮ್ಯಾರೇಜ್? ಯಾಕಂದ್ರೆ ಒಂದು ಆ ಕಾರಣದಿಂದ ನಾನು UGC ಎಕ್ಸಾಮ್ಸ್ ಬರಿಬೇಕಾದ್ರೇನೆ ನಾನು ಪ್ರಿಪೇರ್ ಮಾಡ್ತಿದ್ದೆ. ಬಟ್ ಅವಾಗ ಏನಾಯ್ತಂದ್ರೆ ನನ್ಗೆ ಸಾಕಷ್ಟು ಜಾಗದಲ್ಲಿ ಜಾಬ್ ಆಪರ್ಚುನಿಟೀಸ್ ಮತ್ತೆ ಬರಕ್ ಸ್ಟಾರ್ಟ್ ಆಯ್ತು. ಅಂಡ್ ಆವಾಗ್ಲೇ ನಂದು ಮದ್ವೆ ಎಂಗೇಜ್ಮೆಂಟ್ ಆಯ್ತು. ಸೊ ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆಗೂ ಎಂಗೇಜ್ಮೆಂಟ್ಗೂ ಜಸ್ಟ್ 2-3 months ಗ್ಯಾಪ್ ಇತ್ತು. ಸೊ ನಮ್ ತಾಯಿ ಅಂದ್ರು ಇಲ್ಲ ಇವಾಗೆಲ್ಲ ಇದೆಲ್ಲ ಬಿಟ್ಟು ಬಾ, ಬಿಕಾಸ್ ಮದ್ವೆ ಪ್ರಿಪರೇಷನ್ ಮಾಡ್ಬೇಕು. ನಾನ್ ಇದ್ದಿದ್ ಬೆಂಗಳೂರು, ನಮ್ ತಂದೆ ತಾಯಿ ಇದ್ದಿದ್ ಬಿಹಾರಲ್ಲಿ. ಸೊ ಅಮ್ಮ ಹೇಳಿದ್ರು ಇಲ್ಲ ಸ್ವಲ್ಪ ನಾವೆಲ್ಲ ಮಾಡ್ಬೇಕು ಅಂದ್ರೆ ಅಲ್ಲಿ ಇಲ್ಲಿ 2 ಕಡೆನೂ ಓಡಾಡ್ಬೇಕು ಅಂತ ನೀನ್ ಬಂದ್ಬಿಡು ಅಂತ. ಅದಕ್ಕೆ ನಾನು ಮಾಡಿದೆ. ಆಮೇಲೆ ಅಮ್ಮ ಹೇಳಿದ್ರು ನೀನ್ ಏನ್ ಮಾಡ್ಕೊಳ್ಬೇಕಂದ್ರೆ ನೀನ್ ಮದ್ವೆ ಆದ್ಮೇಲೆ ಮಾಡ್ಕೊ ಅಂತ. ನಿಮ್ಗೇನಾರು ಇತ್ತ ರೆಸಿಸ್ಟೆನ್ಸ್ ಇತ್ತ? ಇಲ್ಲ ನೀನು ಓದ್ಬೇಕು, ಲೈಕ್ ಅಪ್ಪ ಅಮ್ಮನ ಮಾತು ಕೇಳು ಇರುತ್ತಲ್ವಾ ಆಗ ತಾಕ್ಲಾಟಗಳು? ಬಟ್ ನಾನ್ ಜಾಸ್ತಿ ಅವ್ರನ್ನ ರೆಸಿಸ್ಟ್ ಮಾಡ್ಲಿಲ್ಲ, ಇದ್ ಮಾಡ್ಲಿಲ್ಲ. ಅವ್ರಿಗೂ ಅನ್ನಿಸ್ತು ಒಳ್ಳೆ ವರ ಸಿಗ್ತದೆ, ಇದಾಗ್ತಿದೆ, ಸೊ ಮಾಡೋಣ. ಸೊ ನಾನು ಅನ್ಕೊಂಡೆ ಓಕೆ ಲೆಟ್ ಮೀ ಗೆಟ್ ಮ್ಯಾರಿಡ್, ಆಮೇಲೆ ನೋಡೋಣ ಹೆಂಗ್ ಅವಕಾಶ ಹೆಂಗ್ ಸಿಗುತ್ತೆ. ನಾನು ಅಬ್ಸರ್ವ್ ಮಾಡ್ದಂಗೆ ಇವತ್ತಿನ ಜನರೇಷನ್ ಅಲ್ಲಿ ಕನ್ಸ್ಗಳಿಗೆ ಎಷ್ಟೋ ಜನ ಸ್ಯಾಕ್ರಿಫೈಸ್ ಮಾಡಲ್ಲ, ತನ್ಗೆ ಏನ್ ಅನ್ಕೊಂಡೆ ಅದ್ ಮಾಡ್ತಾರೆ. ಬಟ್ ನೀವು ಅವತ್ತು ನಿಮ್ಗೆ ಆಸೆ ಇತ್ತು ನಿಮ್ ಮಾಸ್ಟರ್ ಡಿಗ್ರಿ ಮಾಡಿ UGC ಮಾಡಿ ಹೋಗ್ಬೇಕು, PhD ಮಾಡ್ಬೇಕು ಅಂತ. ಬಟ್ ಸೈಮಲ್ಟೇನಿಯಸ್ಲಿ ನಿಮ್ ತಂದೆ ತಾಯಿ ನಾನು ಒಳ್ಳೇದಕ್ಕೆ ಹೇಳ್ತಾ ಇದಾರೆ ಅಂತ ಅರ್ಥ ಆಗ್ತಿದೆ. ಮತ್ತೆ ನೀವು ಆಗ ವರುಣ್ ಬಗ್ಗೆನು ನಿಮ್ಗೆ ಅವ್ರದ್ದು ಬಗ್ಗೆ ಡೀಟೇಲ್ಸ್ ನನ್ಗೆ ಒಳ್ಳೆ ಸಂಗಾತಿ ಸಿಗ್ತಾರೆ ಅಂತ ನಾನು ಅನ್ಸಿದೆ ಅಂತ ಅನ್ಕೊಳ್ತೀನಿ. ನಾನು ಅದು ಆಗಿದೆ, ಎಫೆಕ್ಟ್ ಆಗಿದೆ ಆತರ ನೀವು ಡಿಸೈಡ್ ಮಾಡಕ್ಕೆ? ಇಲ್ಲ, ಯಾರು ಇಲ್ಲ. ನಾನೇ ಅನ್ಕೊಂಡೆ ನನ್ಗೆ ಯಾರ್ದು ಎಫೆಕ್ಟ್ ಆಗಿಲ್ಲ. ನಾನ್ ತುಂಬಾ ಯೋಚನೆ ಮಾಡ್ತೀನಿ, ಒಂದೊಂದ್ಸತಿ ಓವರ್ ಥಿಂಕಿಂಗ್ ಆಗತ್ತೆ. ಬಟ್ ಯೋಚನೆ ಮಾಡಿ ಅನ್ಕೊಂಡೆ ಓಕೆ ನಾನ್ ನೆಕ್ಸ್ಟ್ ಜರ್ನಿಗೆ ನಾನು ಸ್ಟೆಪ್ ಇನ್ ಮಾಡ್ಕೊಳ್ತೀನಿ. ಆಮೇಲೆ ಹೆಂಗೆ ಅವಕಾಶ, ನಾನು ಬೇಸಿಕಲಿ ನಾನು ಹೆಂಗೆ ಅಂದ್ರೆ ಎಷ್ಟಿದೆಯೋ ಏನಿದೆಯೋ ನಾನು ಸಮಾಧಾನ ಪಡ್ತೀನಿ, ಜಿದ್ದು ಇಟ್ಕೊಳಲ್ಲ. ನನ್ನ ಜಿದ್ದು ಇರುತ್ತೆ ಅಂದ್ರೆ ಮಾಡ್ಬೇಕು ಅನ್ನೋ ಜಿದ್ದಿದೆ, ಬಟ್ ಇವಾಗ್ಲೇ ಆಗ್ಬೇಕು ಅನ್ನೋದು ಅದಿರುತ್ತೆ. ಸೊ ಯಾವಾಗ ಸ್ಟೆಪ್ ಇನ್ ಮಾಡಿ ಇದ್ ಮಾಡ, ಆಮೇಲೆ ಅವಕಾಶ ಬಂದಾಗ. ನಾನು ಕೇಳಕ್ ಹೊರಟಿದ್ದೀಗ ನಿಮ್ ಎಂಗೇಜ್ಮೆಂಟ್ ಆಗಕ್ಕೆ ಅವ್ರು ನಿಮ್ಮ ಸರ್ ಹೆಸರು, ಅವ್ರ ಹೆಸರೇನಂತ, ಸರ್ ಹೆಸರೇನಂತ? ಅವ್ರ ಹೆಸರು ಸಂಜಯ್ ಕುಮಾರ್. ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡಿದ್ರ ಏನು ಆತರ ಕೇಳ್ತಾ ಇರೋದು? ಯಾಕಂದ್ರೆ ಅವ್ರ ಜೊತೆ ಮಾತಾಡಿದ್ದೆ. ಅವಾಗ ನಾನು ಜಾಬ್ ಮಾಡ್ತಿದ್ದೆ ನಾನು ಕಾಲೇಜಲ್ಲಿ, ಪ್ಲಸ್ ನಂಗೆ ಅವಕಾಶಗಳು ಸಿಕ್ತು. ಸೊ ನಾನು ಅವ್ರ ಎಂಗೇಜ್ಮೆಂಟ್ ಆದ ತಕ್ಷಣ ಅವರು ಅಲ್ಲಿ ಬೆಂಗಳೂರಲ್ಲೇ ಜಾಬ್ ಮಾಡ್ತಿದ್ರು, ವೈಟ್ ಫೀಲ್ಡ್ ಅಲ್ಲಿ. ಅವಾಗ ನಾವು ಹೇಳ್ದೆ ಈ ತರ ನಾನು ಇಲ್ಲಿ ಮಾಡ್ತಿದ್ದೆ. ಅವರು ಹೇಳಿದ್ರು ಎಸ್ ನೀನ್ ಹೊಸ ಜಾಬ್ ತಗೋ, ಕಂಟಿನ್ಯೂ ಮಾಡು, ನೋ ಪ್ರಾಬ್ಲಮ್, ನಾನು ಸಪೋರ್ಟ್ ಮಾಡ್ತೀನಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಇರೋಣ. ಹೆಂಗು ಇಬ್ರು ಬೆಂಗಳೂರಲ್ಲಿ ಇದ್ಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡು ಓಕೆ ಯಾರಿಗೆ ಹತ್ರ ಆಗತ್ತೆ ಮನೆ ಆ ಕಡೆ ನೋಡ್ಕೊಂಡ ಎಲ್ಲ ಮಾಡಿ. ಅಂದ್ರೆ ನನ್ಗೆ ಅರ್ಥ ಅನಿಸ್ತದ, ಈಗ ಇವತ್ತು ಜನರೇಷನ್ ಏನಾಗ್ತಿದೆ, ಎಷ್ಟೋ ಜನ ಮದುವೆ ಮಾಡಕ್ ಇಷ್ಟಪಡಲ್ಲ. ಬಟ್ ನಿಮ್ಗೆ ಸರ್ದು ಒಂದು ಎಂಗೇಜ್ಮೆಂಟ್ ಆದಾಗ ಒಡನಾಟ ಸಿಕ್ತು, ಅವ್ರು ಪ್ರೋತ್ಸಾಹ ಕೊಡುವಂತವ್ರೆ ಹಾಕಿದ್ರು. ನೀವು ಅವ್ರು ಅಲ್ಲೇ ಹೇಳಿದ್ರು ನೀನ್ ಏನೇ ಮಾಡಿದ್ರು ಕಂಟಿನ್ಯೂ ಮಾಡು, ನಿಮ್ಗೊಂದು ಒಂಥರ ಅದೃಷ್ಟನೇ ಅಂತ ಅನ್ಕೋಬೇಕು. ನಿಜವಾಗ್ಲೂ ಲಕ್ಕಿ ಫೆಲೋಗಳು ನೀವು, ಅದೃಷ್ಟ ಆದರ್ಶ ದಂಪತಿಗಳನ್ನ ಮುಂದಕ್ಕೆ ಬರ್ತೀನಿ ಇಂಟ್ರಲ್ಲಿ. ಬಟ್ ನಾನು ಹೇಳಿದ್ದು ನಿಮ್ಗೆ, ಯಾಕೆ ನೀವು ಇಷ್ಟೆಲ್ಲ ಆಂಬಿಷನ್ ಇಟ್ಕೊಂಡಿರೋರು ಮದ್ವೆಗೆ ಹೋದ್ರಿ ಅಂದ್ರೆ ಆ ಒಂದು ಪ್ರೋತ್ಸಾಹ ಸಿಕ್ತು ಅವ್ರ ಕಡೆಯಿಂದ. ಪ್ರೋತ್ಸಾಹ ಸಿಕ್ತು. ಅಂಡ್ ಆವಾಗ ಇನ್ನೂ ಗೊತ್ತಿರ್ಲಿಲ್ಲ ನಾವು ಬೆಂಗಳೂರು ಬಿಟ್ಟು ಪುಣೆಗೆ ಬರ್ತೀವಿ ಅಂತ, ಅದು ಗೊತ್ತಿರ್ಲಿಲ್ಲ. ಬಟ್ ಓಕೆ ಆವಾಗ ಇನ್ನು ಅವರು ಅಲ್ಲೇ ಜಾಬ್ ಮಾಡ್ತಿದ್ರು. ಅಂಡ್ ನಾನ್ ಹೇಳ್ದೆ ಈ ತರ ನಾನು ಕಂಟಿನ್ಯೂ ಮಾಡ್ಬೇಕಂದ್ರೆ ಅವರು ನನ್ಗೆ ಪ್ರೋತ್ಸಾಹ ಕೊಟ್ರು ಅಂತ ಹೇಳಿದ್ರು, ಇಲ್ಲ ನೀನ್ ಕಂಟಿನ್ಯೂ ಮಾಡು, ನಾವ್ ಇಲ್ಲೇ ಹೆಂಗೂ ಇರ್ತೀವಿ, ಸೊ ನೋ ಪ್ರಾಬ್ಲಮ್ ಆತರ. ಓಕೆ, ಅಂದ್ರೆ ಕೋಡ್ ಬಂತು. ಆ ದೇವರು ಅನ್ನೋದು ಅದೇನೋ ಮ್ಯಾರೇಜ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ. ನಿಮ್ಗೆ ಒಂದು ಸೂಕ್ತ ಸಂಗಾತಿನ ಒಂದು ಆಯ್ಕೆಯಲ್ಲಿ ಇತ್ತು, ತಂದೆ ತಾಯಿಗಳು ಇಷ್ಟಪಟ್ರು, ಮತ್ತೆ ನೀವು ಓಕೆ ಕೊಟ್ರಿ, ಮತ್ತೆ ನಿಮ್ ಕನ್ಸು ಕಂಟಿನ್ಯೂ ಆಗುತ್ತೆ ಅಂತ ಅನ್ನಿಸ್ತು. ಒಂದು ಎಂಗೇಜ್ಮೆಂಟ್ ಆಯ್ತು, ಆಮೇಲೆ ಮ್ಯಾರೇಜ್ ಆಯ್ತು. ಆಮೇಲೆ ಎಂಗೇಜ್ಮೆಂಟ್ ಆದ ತಕ್ಷಣ ಅವ್ರಿಗೆ ಜಾಬ್ ಆಪರ್ಚುನಿಟಿ ಪುಣೆದಲ್ಲಿ ಸಿಕ್ತು. ಓಕೆ. ಸೊ ಅವಾಗ ಅವ್ರ ಹತ್ರ ಏನ್ ನಿಮ್ಗೆ ಏನಾದ್ರು ಬೇಜಾರು? ನಾ ಹೇಳ್ದೆ ನನ್ಗೆ ಏನ್ ತೊಂದ್ರೆ ಇಲ್ಲ, ಏನ್ ಬೇಜಾರಿಲ್ಲ, ಅಲ್ಲಿ ನೋಡೋಣ, ಅಲ್ಲಿ ನ್ಯೂ ಲೈಫ್, ಹೊಸ ಜಾಗ, ಅಡ್ಜಸ್ಟ್ ಆಗ್ಬೇಕು. ಇದು ಇಲ್ಲಿದ್ ವಾತಾವರಣನೇ ಬೇರೆ. ಓಕೆ, ನಾನ್ ಮಹಾರಾಷ್ಟ್ರನಲ್ಲಿ ಇದ್ದೆ ನನ್ಗೆ 2 ವರ್ಷ ನಾಗ್ಪುರಲ್ಲಿ. ಬಟ್ ನಾಗ್ಪುರ್ ಕಲ್ಚರ್ ಪುಣೆ ಕಲ್ಚರ್ ತುಂಬಾ ಡಿಫ್ರೆಂಟ್ ಆಗಿದೆ. ಹಂಗಾಗಿ ನಾನು ಲೆಟ್ ಅಸ್ ಏನ್ ಬರುತ್ತೆ ಅದು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದುವರೆಯೋಣ ಅಂತ. ಬಹಳ ಸಂತೋಷ.